ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಜಾತ್ರೆಯಲ್ಲಿ ತನ್ನ ತಂದೆ ತಾಯಿಯ ಕೈ ಬಿಟ್ಟ ಕಾವ್ಯ ತಪ್ಪಿ ಹೋಗಿದ್ಲು. ನಂತರ ಕಾವ್ಯಗೆ ತನ್ನ ತಂದೆ ತಾಯಿ ಸಿಗಲೇ ಇಲ್ಲ. ಅನಾಥಳಾಗಿ ರೋಡ್ನಲ್ಲಿ ನಿಂತು ಅಳ್ತಾ ಇದ್ದ 6 ವರ್ಷದ ಕಾವ್ಯಳನ್ನು ನೋಡಿ ಕರುಣೆಯಿಂದ ಆ ಮಗುವನ್ನು ಮನೆಗೆ ಕರೆದುಕೊಂಡು ಬಂದು ಇಟ್ಕೊಳ್ತಾರೆ ಹೂ ಮಾರುವ ಸರೋಜಮ್ಮನಿಗೆ ತುಂಬಾ ವಯಸ್ಸಾಗಿತ್ತು. ನನ್ನವರು ಎಂದು ಹೇಳಿಕೊಳ್ಳಲು ಆಕೆಗೆ ಯಾರೂ ಇರಲಿಲ್ಲ. ಮಗ ಮತ್ತು ಸೊಸೆ ಆಕೆಯನ್ನು ಭಾರ ಅಂದುಕೊಂಡು ಆ ದೇವಸ್ಥಾನದ ಬಳಿ ಬಿಟ್ಟು ಹೊರಟು ಹೋಗಿದ್ರು. ಆ ದಿನದಿಂದ ಸರೋಜಮ್ಮ ಅಲ್ಲೇ ತನ್ನ ಬದುಕು ಕಟ್ಟಿಕೊಂಡಿದ್ಲು. ಆಕೆ ಅಲ್ಲಿ ಭಿಕ್ಷೆ ಬೇಡಲಿಲ್ಲ. ಹೂ ಮಾರುವವರ ಬಳಿ ಹೂವನ್ನು ತೆಗೆದುಕೊಂಡು ಅದನ್ನು ಕಟ್ಟಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ಲು. ನಂತರ ತಾನೇ ಮಾರ್ಕೆಟಿನಿಂದ ಹೂಗಳನ್ನು ತಂದು ಕಟ್ಟಿ ದೇವಸ್ಥಾನದ ಬಳಿ ಮಾರಾಟ ಮಾಡ್ತಾ ಇದ್ಲು. ಆ ದಿನ ಆ ಸಣ್ಣ ಮಗುವನ್ನು ಆ ರೀತಿ ನೋಡಿ ಆಕೆಗೆ ಅನಿಸುತ್ತೆ, ಹೆಣ್ಣು ಮಗು ಯಾರಾದರೂ ಕೆಟ್ಟವರ ಕೈಗೆ ಸಿಕ್ಕರೆ ಆ ಮಗುವಿನ ಜೀವನ ಹಾಳಾಗುತ್ತೆ ಅಂತ. ಆಕೆ ಆ ಮಗುವಿಗೆ ತನ್ನ ಮನೆಯಲ್ಲಿ ಆಶ್ರಯ ಕೊಡ್ತಾಳೆ. ಈಗ ಸರೋಜಮ್ಮನಿಗೆ ಕಾವ್ಯನೇ ಎಲ್ಲವೂ ಆಗಿದ್ಲು. ಕಾವ್ಯಗೂ ಸರೋಜಮ್ಮನೆ ತಂದೆ ತಾಯಿ ತನ್ನ ಪರಿವಾರ ಎಲ್ಲವೂ ಆಗಿದ್ರು. ಇಬ್ಬರು ಅನಾಥರು ಈಗ ಒಂದು ಪರಿವಾರವಾಗಿದ್ರು. ಸರೋಜಮ್ಮ ಕಾವ್ಯಗೆ ಹೂಗಳನ್ನು ಕಟ್ಟುವುದು, ಅದನ್ನು ಸಂರಕ್ಷಿಸುವುದು ಮತ್ತು ಮಾರಾಟ ಮಾಡುವುದನ್ನು ಕೂಡ ಹೇಳ್ಕೊಡ್ತಾಳೆ. ನಾನು ಹೋದ ನಂತರ ಈ ಮಗು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ. ಕಾವ್ಯ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ಮಾರ್ಕೆಟಿನಿಂದ ಹೂಗಳನ್ನು ತಂದು ದೇವಸ್ಥಾನದ ಮುಂದೆ ಕುಳಿತುಕೊಂಡು ಮಾರಾಟ ಮಾಡ್ತಾ ಇದ್ಲು. ಸಾವಿತ್ರಮ್ಮನಿಗೆ ಇತ್ತೀಚೆಗೆ ತುಂಬಾ ಹುಷಾರಿರ್ಲಿಲ್ಲ. ಆದ್ದರಿಂದ ಕಾವ್ಯ ಸಾವಿತ್ರಮ್ಮನ ಕೆಲಸವನ್ನು ಅವಳೇ ಮಾಡ್ತಾ ಇದ್ಲು. ಕಾವ್ಯ ಪ್ರತಿದಿನ ದೇವರನ್ನು ಕೇಳ್ಕೊಳ್ತಾ ಇದ್ಲು, ಈ ದಿನವಾದರೂ ಎಲ್ಲ ಹೂವು ಮಾರಾಟವಾಗಿ ನಮಗೆ 2 ಹೊತ್ತು ಊಟ ಮತ್ತು ಅಜ್ಜಿಗೆ ಸ್ವಲ್ಪ ಔಷಧಿ ಕೊಂಡುಕೊಳ್ಳಲು ದುಡ್ಡು ಸಿಕ್ಕಿದ್ರೆ ಸಾಕು ಅಂತ. ಕಾವ್ಯ ಶಾಲೆಗೆ ಹೋಗುವ ಮಕ್ಕಳನ್ನು ನೋಡಿ ಅವಳಿಗೆ ತುಂಬಾ ದುಃಖವಾಗ್ತಾ ಇತ್ತು. ಆದ್ರೆ ಕಾವ್ಯ ಅಂದುಕೊಳ್ತಾ ಇದ್ಲು, ಅಳುವುದರಿಂದ ಏನೂ ಸಿಗೋದಿಲ್ಲ ಅಂತ. ಅವಳ ಮನಸ್ಸಿಗೆ ಅವಳೇ ಸಮಾಧಾನ ಮಾಡ್ಕೊಳ್ತಾ ಇದ್ಲು. ಪ್ರತಿದಿನ ಆ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡು ಎಲ್ಲರನ್ನು ಕರಿತಾ ಇದ್ಲು. ನನ್ನ ಬಳಿ ಫ್ರೆಶ್ ಆದ ಹೂಗಳು ಸಿಗ್ತವೆ, ರೇಟು ಕೂಡ ತುಂಬಾ ಕಡಿಮೆ, ಬನ್ನಿ ಬನ್ನಿ ಇಲ್ಲಿ ಹೂ ತಗೊಳ್ಳಿ ಅಂತ. ಕೆಲವೊಬ್ಬ ಜನ ಅವಳನ್ನು ನೋಡಿ ಹಾಗೆಯೇ ಹೊರಟು ಹೋಗ್ತಾ ಇದ್ರು. ಇನ್ನು ಕೆಲವರು ಹೂಗಳನ್ನು ಕೊಂಡುಕೊಳ್ತಾ ಇದ್ರು. ಕಾವ್ಯ ಆ ಸ್ಥಳ ಬಿಟ್ಟು ಕದಲ್ತಾ ಇರಲಿಲ್ಲ. ನಾನು ಎದ್ದು ಬೇರೆ ಕಡೆ ಹೋದರೆ ಈ ಜಾಗದಲ್ಲಿ ಬೇರೆ ಯಾರಾದರೂ ಬಂದು ಕುಳಿತುಕೊಳ್ತಾರೆ, ಮತ್ತೆ ನನಗೆ ಹೂ ಮಾರಾಟ ಮಾಡಲು ಜಾಗ ಸಿಗೋದಿಲ್ವೇನೋ ಅಂತ ಅವಳು ಅಂದುಕೊಳ್ತಾ ಇದ್ಲು. ಆ ದಿನ ಕಾವ್ಯ ಹೂಗಳನ್ನು ಮಾರಾಟ ಮಾಡ್ತಾ ಇದ್ಲು. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಅದು ನೇರವಾಗಿ ಹೂಗಳ ಮೇಲೆ ಬಿದ್ದು ಬಿಸಿಲಿನ ಹಬೆಗೆ ಹೂಗಳೆಲ್ಲ ಬಾಡಿ ಹೋಗ್ತಾ ಇದ್ವು. ಕಾವ್ಯ ತಕ್ಷಣ ನೀರನ್ನು ಚಿಮುಕಿಸಿ ತಣ್ಣೀರಿನ ಬಟ್ಟೆ ಹಾಕಿ ಹೂಗಳನ್ನು ಮುಚ್ಚಿಡ್ತಾ ಇದ್ಲು, ಹೂಗಳು ಫ್ರೆಶ್ ಆಗಿರ್ಲಿ ಅಂತ. ಅದೇ ಸಮಯದಲ್ಲಿ ಆ ದೇವಸ್ಥಾನದ ಬಳಿ 2-3 ದೊಡ್ಡ ಕಾರುಗಳು ಬಂದು ನಿಂತಿದ್ವು. ಅಲ್ಲಿದ್ದ ಜನ ಎಲ್ಲ ಗುಸುಗುಸು ಮಾತನಾಡ್ತಾ ಇದ್ರು. ಈ ದಿನ ಯಾರೋ ಶ್ರೀಮಂತರು ದೇವಸ್ಥಾನಕ್ಕೆ ಬಂದಿರಬಹುದು ಅಂತ. ಆ ಕಾರಿನಿಂದ ಸುಮಾರು 40 ವರ್ಷದ ಒಬ್ಬ ವ್ಯಕ್ತಿ ಹೊರಗೆ ಬರ್ತಾನೆ. ಆತನನ್ನು ಅಲ್ಲಿದ್ದ ಎಲ್ಲರೂ ಗುರುತಿಸ್ತಾ ಇದ್ರು. ಆತ ದೊಡ್ಡ ಬಿಸ್ನೆಸ್ ಮ್ಯಾನ್, ಕೋಟೀಶ್ವರ ರಾಮ್ ಗೋಪಾಲ್ ಅವರು. ಕಾವ್ಯ ಅಂದುಕೊಳ್ತಾ ಇದ್ಲು, ಇಷ್ಟು ದೊಡ್ಡ ಮನುಷ್ಯರು ನನ್ನ ಬಳಿ ಹೂ ಕೊಂಡುಕೊಳ್ಳಲು ಬರ್ತಾರಾ ಅಂತ. ಒಂದು ವೇಳೆ ಇವರು ನನ್ನ ಹೂಗಳನ್ನು ಕೊಂಡುಕೊಂಡ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ, ಬೇಗ ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಹೋಗಬಹುದು ಅಂದುಕೊಳ್ತಾ ಇದ್ಲು. ರಾಮ್ ಗೋಪಾಲ್ ಅವರು ಮೆಟ್ಟಿಲ ಮೇಲೆ ಬರಬೇಕಾದ್ರೆ ಜನ ಎಲ್ಲ ಅವರಿಗೆ ದಾರಿ ಬಿಟ್ಟು ಸೈಡ್ಗೆ ನಿಂತ್ಕೊಳ್ತಾ ಇದ್ರು. ಆಗಲೇ ರಾಮಗೋಪಾಲ್ ಅವರು ಕಾವ್ಯನ ನೋಡ್ತಾರೆ. ಆ ಸುಡು ಬಿಸಿಲಿನಲ್ಲಿ ಸಣ್ಣ ಕಾವ್ಯ ಮೆಟ್ಟಿಲುಗಳ ಮೇಲೆ ಒಂದು ಬುಟ್ಟಿಯಲ್ಲಿ ಸ್ವಲ್ಪ ಹೂಗಳನ್ನು ಇಟ್ಟುಕೊಂಡು ಕುಳಿತುಕೊಂಡಿದ್ಲು. ರಾಮ್ ಗೋಪಾಲ್ ಅವರು ಕಾವ್ಯಳನ್ನು ನೋಡಿ ಒಂದು ಕ್ಷಣ ಅಲ್ಲೇ ನಿಂತು ಬಿಟ್ರು. ಅವರಿಗೆ ಈಗ ತಮ್ಮ ಬಾಲ್ಯದ ನೆನಪು ಬರ್ತಾ ಇತ್ತು. ಆಗ ರಾಮ್ ಗೋಪಾಲ್ ಅವರ ತಂದೆ ತುಂಬಾ ಬಡವರಾಗಿದ್ರು. ರಾಮ್ ಗೋಪಾಲ್ ಅವರ ತಂದೆ ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ನಡೆಸ್ತಾ ಇದ್ರು. ಎಷ್ಟೋ ಬಾರಿ ಶಾಲೆಯ ಫೀಸ್ ಕಟ್ಟಲು ಸಹ ಅವರ ಬಳಿ ದುಡ್ಡಿರ್ತಾ ಇರ್ಲಿಲ್ಲ. ಈಗ ರಾಮ್ ಗೋಪಾಲ್ ಅವರು ಕಾವ್ಯಳ ಕಡೆ ಹೆಜ್ಜೆ ಹಾಕ್ತಾರೆ. ಅದನ್ನು ನೋಡಿ ಜನರ ಗುಸುಗುಸು ಮಾತುಗಳು ನಿಂತು ಈಗ ಅಲ್ಲಿ ತುಂಬಾ ನಿಶಬ್ದ ಆವರಿಸಿತ್ತು. ಕಾವ್ಯ ಆತನನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿದ್ಲು. ಕಾವ್ಯಳ ಹತ್ತಿರ ಬಂದ ರಾಮ್ ಗೋಪಾಲ್ ಅವರು ಕೇಳ್ತಾರೆ, ಹೂಗಳು ಎಷ್ಟು ಅಂತ. ಕಾವ್ಯ ಹೇಳ್ತಾಳೆ, 10 ರೂಪಾಯಿಗೆ ಒಂದು 3 ಬಿಡಿ ಹೂವು ಆದ್ರೆ ಒಂದು ಕವರ್ಗೆ 10 ರೂಪಾಯಿ ಅಂತ. ರಾಮ್ ಗೋಪಾಲ್ ಅವರು ಹೇಳ್ತಾರೆ, ಎಲ್ಲ ಹೂಗಳನ್ನು ಕೊಡು. ಕಾವ್ಯಗೆ ಅರ್ಥವಾಗ್ಲಿಲ್ಲ ಅವರು ಏನು ಹೇಳಿದ್ರು ಅಂತ. ಕಾವ್ಯ ಮತ್ತೆ ಕೇಳ್ತಾಳೆ, ಏನು ಸರ್? ಆಗಲೇ ರಾಮ್ ಗೋಪಾಲ್ ಅವರು ಹೇಳ್ತಾರೆ, ನಾನು ಎಲ್ಲ ಹೂಗಳನ್ನು ಕೊಂಡುಕೊಳ್ತೀನಿ, ಎಲ್ಲ ಹೂ ನನಗೆ ಬೇಕು. ಕಾವ್ಯ ತಕ್ಷಣ ಬುಟ್ಟಿಯಲ್ಲಿದ್ದ ಎಲ್ಲ ಹೂಗಳಿಗೆ ಎಷ್ಟು ದುಡ್ಡಾಗಬಹುದು ಅಂತ ಲೆಕ್ಕ ಹಾಕ್ತಾ ಇದ್ಲು.
ರಾಮ್ ಗೋಪಾಲ್ ಅವರು ತಮ್ಮ ಜೇಬಿನಿಂದ 2,000 ರೂಪಾಯಿ ನೋಟನ್ನು ಕಾವ್ಯಾಳ ಕೈಗೆ ಕೊಡ್ತಾರೆ. ಕಾವ್ಯ ನಿಧಾನವಾಗಿ ಹೇಳಿದ್ಲು, ಸರ್, ನನ್ನ ಬಳಿ ಚಿಲ್ಲರೆ ಇಲ್ಲ. ರಾಮ್ ಗೋಪಾಲ್ ಅವರು ನಗುತ್ತಲೇ ಹೇಳ್ತಾರೆ, ಇಟ್ಕೋ, ಪರವಾಗಿಲ್ಲ. ಕಾವ್ಯ ಆ ನೋಟನ್ನು ನೋಡಿ ಅವಳಿಗೆ ತುಂಬಾ ಆಶ್ಚರ್ಯವಾಗ್ತಾ ಇತ್ತು. ಇಷ್ಟು ದೊಡ್ಡ ನೋಟನ್ನು, ಇಷ್ಟೊಂದು ದುಡ್ಡನ್ನು ಅವಳು ಯಾವತ್ತೂ ನೋಡಿದ್ದೇ ಇಲ್ಲ. ಅದನ್ನು ನೋಡಿ ಅವಳ ಕಣ್ಣುಗಳಲ್ಲಿ ಒಂದು ಹೊಳಪು ಬಂದಿತ್ತು. ಆದ್ರೆ ಅವಳ ಮನಸ್ಸಿನಲ್ಲಿ ಒಂದು ಸಂಕೋಚ ಕೂಡ ಇತ್ತು. ತಗೋಬೇಕಾ ಬೇಡ್ವಾ ಅಂತ. ರಾಮ್ ಗೋಪಾಲ್ ಅವರು ಆ ಹೂವಿನ ಬುಟ್ಟಿಯನ್ನು ಎತ್ತಿಕೊಂಡು ಹಿಂದೆ ತಿರುಗಿ ಕೇಳ್ತಾರೆ, ನೀನು ಶಾಲೆಗೆ ಹೋಗೋದಿಲ್ವಾ ಅಂತ. ಕಾವ್ಯ ಈ ಮಾತುಗಳನ್ನು ಕೇಳಿದ ತಕ್ಷಣ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ತಲೆ ಬಗ್ಗಿಸಿಕೊಂಡು, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಕೆಲಸ ಮಾಡಬೇಕು. ರಾಮ್ ಗೋಪಾಲ್ ಅವರು ಗಂಭೀರವಾಗಿ ಆ ಮಗುವನ್ನೇ ನೋಡುತ್ತಾ ನಿಂತ್ಕೊಂಡಿದ್ರು. ಅವರು ಈಗ ಹೂವಿನ ಬುಟ್ಟಿಯನ್ನು ತನ್ನ ಜೊತೆ ಬಂದಿದ್ದ ಡ್ರೈವರ್ಗೆ ಕೊಟ್ಟು ಅವರು ಕಾವ್ಯನ ನೋಡ್ತಾ ಇದ್ರು. ಆ ಮಗು ಆ 2,000 ರೂಪಾಯಿ ನೋಟನ್ನು ತನ್ನ ಕೈಯಲ್ಲೇ ಇಟ್ಕೊಂಡು ನೋಡ್ತಾನೆ ಇದ್ಲು. ಅವಳಿಗೆ ಇನ್ನೂ ನಂಬಿಕೆ ಬರಲಿಲ್ಲ ಅನ್ಸುತ್ತೆ, ನನ್ನ ಕೈಯಲ್ಲಿ ಇಷ್ಟೊಂದು ದುಡ್ಡು ಇದೆ ಅಂತ. ಅಷ್ಟರಲ್ಲಿ ರಾಮ್ ಗೋಪಾಲ್ ಅವರು ಕೇಳ್ತಾರೆ, ನೀನು ಎಲ್ಲಿ ಇರ್ತೀಯಾ? ಕಾವ್ಯ ಹೇಳಿದ್ಲು, ಈ ದೇವಸ್ಥಾನದ ಹಿಂದೆ ಆ ಗುಡಿಸಲಿನಲ್ಲಿ ನಾನು ಇರ್ತೀನಿ ಅಜ್ಜಿಯ ಜೊತೆ. ಅಜ್ಜಿ ಯಾರಮ್ಮ? ನಿಮ್ಮ ಅಜ್ಜಿನ ಅಂತ ಕೇಳ್ತಾರೆ ರಾಮ್ ಗೋಪಾಲ್ ಅವರು. ಇಲ್ಲ ಇಲ್ಲ, ನನಗೆ ಯಾರೂ ಇಲ್ಲ ಅಂತ ಅಜ್ಜಿನೇ ನನ್ನನ್ನು ನೋಡ್ಕೊಳ್ತಾ ಇರೋದು. ನಾನು ಹೂವನ್ನು ಮಾರಾಟ ಮಾಡ್ತೀನಿ, ಅಜ್ಜಿ ನನಗೆ ಊಟ ಕೂಡ ಹಾಕ್ತಾರೆ. ಸುತ್ತಮುತ್ತಲೂ ಇರುವ ಜನ ಇವರುಗಳನ್ನೇ ನೋಡ್ತಾ ನಿಂತ್ಕೊಂಡಿದ್ರು. ರಾಮ್ ಗೋಪಾಲ್ ಅವರಿಗೆ ಅನ್ಸುತ್ತೆ, ಇಲ್ಲಿ ನಿಂತುಕೊಂಡು ಮಾತನಾಡೋದು ಸರಿಯಲ್ಲ, ಜನರಿಗೆ ನನ್ನಿಂದ ತೊಂದರೆ ಆಗಬಹುದು ಅಂತ. ಈಗ ಅವರು ತಮ್ಮ ಜೊತೆಯಲ್ಲಿ ಬಂದಿದ್ದ ಎಲ್ಲರನ್ನೂ ದೂರ ಕಳಿಸಿ ಕಾವ್ಯಾಲ ಪಕ್ಕದಲ್ಲಿ ಕುಳಿತುಕೊಂಡ್ರು. ಇದನ್ನು ನೋಡಿ ಅಲ್ಲಿದ್ದ ಜನರೆಲ್ಲ ಒಂದು ಕ್ಷಣ ಆಶ್ಚರ್ಯ ಪಡ್ತಾರೆ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಈ ಅನಾಥ ಹುಡುಗಿಯ ಪಕ್ಕದಲ್ಲಿ ಕುಳಿತುಕೊಂಡು ಯಾಕೆ, ಏನ್ ಮಾತಾಡ್ತಾ ಇದ್ದಾರೆ ಅಂತ. ರಾಮ್ ಗೋಪಾಲ್ ಅವರು ಕಾವ್ಯ ಬಳಿ ಮಾತನಾಡುತ್ತಾ ಕೇಳ್ತಾರೆ, ನಿನ್ನ ಹೆಸರೇನಮ್ಮ? ನಿನ್ನ ವಯಸ್ಸೆಷ್ಟು ಅಂತ ಕಾವ್ಯ ಹೇಳಿದ್ಲು. ನನ್ನ ಹೆಸರು ಕಾವ್ಯ. ಅಜ್ಜಿ ಹೇಳ್ತಾ ಇದ್ರು ನನಗೆ ಈಗ 10 ವರ್ಷ ಅಂತ. ಶಾಲೆಗೆ ಹೋಗಬೇಕು ಅಂತ ಅನಿಸೋದಿಲ್ವಾ ನಿನಗೆ ಎಂದು ಕೇಳಿದಾಗ ಕಾವ್ಯ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ಲು. ನಂತರ ಹೇಳ್ತಾಳೆ, ಹೌದು, ನನಗೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗಬೇಕು ಅಂತ. ಆದರೆ ನಾನು ಕೆಲಸ ಮಾಡದೇ ಇದ್ರೆ ನಮಗೆ ಊಟ ಹೇಗೆ ಬರುತ್ತೆ? ಅವಳ ಮಾತುಗಳಲ್ಲಿ ಒಂದು ಅಮಾಯಕತೆ ಮತ್ತು ಒಂದು ಸತ್ಯ ಕೂಡ ಕಾಣಿಸ್ತಾ ಇತ್ತು. ರಾಮ್ ಗೋಪಾಲ್ ಅವರು ತಮ್ಮ ತಾಯಿಯ ಮಾತುಗಳನ್ನು ಈಗ ನೆನೆಸ್ಕೊಳ್ತಾ ಇದ್ರು. ಅವರ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಮಗ, ಜೀವನದಲ್ಲಿ ಯಾವತ್ತಾದರೂ ನೀನು ದೊಡ್ಡವನಾದರೆ ಯಾರಾದರೂ ಒಬ್ಬರ ವಿದ್ಯಾಭ್ಯಾಸವನ್ನಾದರೂ ನಿಲ್ಲದ ಹಾಗೆ ನೋಡ್ಕೋ ಅಂತ. ಆ ಮಾತುಗಳು ರಾಮ್ ಗೋಪಾಲ್ ಅವರ ಕಿವಿಯಲ್ಲಿ ಈಗ ಕೂಡ ಹೇಳ್ತಾ ಇರುವಂತೆ ಅನ್ನಿಸ್ತಾ ಇತ್ತು. ನಿನಗೆ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲದೆ ಓದ್ಕೋಬೇಕಾದ ಪರಿಸ್ಥಿತಿ ಬಂದರೆ ನೀನು ಏನು ಮಾಡ್ತೀಯಾ ಅಂತ ಅವರು ನೇರವಾಗಿ ಕೇಳ್ತಾರೆ. ಕಾವ್ಯ ಎಷ್ಟೋ ಆಶ್ಚರ್ಯವಾಗಿ ಅವರನ್ನೇ ನೋಡುತ್ತಾ ಆ ರೀತಿಯಾಗಲು ಹೇಗೆ ಸಾಧ್ಯ ಎಂದು ಅವರನ್ನೇ ನೋಡ್ತಾ ಇದ್ಲು. ರಾಮ್ ಗೋಪಾಲ್ ಅವರು ಹೇಳಿದ್ರು, ಯಾರಾದರೂ ನಿನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ಅಂತ. ಅಲ್ಲಿ ನಿಂತು ಇದೆಲ್ಲವನ್ನು ಕೇಳಿಸಿಕೊಳ್ತಾ ಇದ್ದ ಜನ ಅಂದುಕೊಳ್ತಾರೆ, ಇವರು ಈ ಮಗುವನ್ನು ಎಲ್ಲಾದರೂ ಕರೆದುಕೊಂಡು ಹೋಗ್ತಾರೋ ಏನೋ ಅಥವಾ ಎಲ್ಲಾದರೂ ಕಳಿಸ್ತಾರೋ ಏನೋ ಅಂತ. ಕಾವ್ಯಕ್ಕೆ ಕೂಡ ಒಂದು ರೀತಿಯ ಗಾಬರಿ ಮತ್ತು ಭಯವಾಗ್ತಾ ಇತ್ತು. ರಾಮ್ ಗೋಪಾಲ್ ಅವರಿಗೆ ಕಾವ್ಯಾಳ ಈ ಮನಸ್ಥಿತಿ ಅರ್ಥವಾಗಿತ್ತು. ಅವರು ಹೇಳ್ತಾರೆ, ನಾನು ನಿನ್ನನ್ನು ಎಲ್ಲಿಗೂ ಕರೆದುಕೊಂಡು ಹೋಗೋದಿಲ್ಲ. ಮೊದಲು ನಾನು ನಿಮ್ಮ ಅಜ್ಜಿಯನ್ನು ಭೇಟಿ ಮಾಡ್ತೀನಿ, ಅವರನ್ನು ಮಾತನಾಡಿಸಿದ ಮೇಲೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಕಾವ್ಯ ಹೇಳ್ತಾಳೆ, ಅಜ್ಜಿ ಈಗ ಗುಡಿಸಲಿನಲ್ಲೇ ಇರ್ತಾರೆ. ರಾಮ್ ಗೋಪಾಲ್ ಅವರು ಕಾವ್ಯಾಳ ಕೈಯನ್ನು ಹಿಡಿದುಕೊಂಡು, ನಡಿ, ಹಾಗಿದ್ರೆ ಅಜ್ಜಿಯನ್ನು ಮಾತನಾಡಿಸೋಣ, ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಅಂತ ಹೇಳಿದ್ರು. ಕಾವ್ಯ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ರಾಮ್ ಗೋಪಾಲ್ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ಲು. ಅಲ್ಲಿದ್ದ ಜನರೆಲ್ಲರೂ ಈಗಲೂ ಅವರಿಬ್ಬರನ್ನು ನೋಡ್ತಾ ನಿಂತಿದ್ರು. ರಾಮ್ ಗೋಪಾಲ್ ಅವರು ಮತ್ತು ಕಾವ್ಯ ಇಬ್ಬರು ಈಗ ಆ ಮಂದಿರದ ಹಿಂದೆ ಆ ಗುಡಿಸಲಿನ ಬಳಿ ಹೋಗ್ತಾರೆ. ಆ ಗುಡಿಸಲುಗಳಿಗೆ ಬಾಗಿಲು ಸಹ ಇರಲಿಲ್ಲ. ಒಂದು ಬಟ್ಟೆಯನ್ನೇ ಬಾಗಿಲಿನ ರೀತಿ ಮುಚ್ಚಲಾಗಿತ್ತು. ಕಾವ್ಯ ಗುಡಿಸಲಿನ ಬಳಿ ನಿಂತುಕೊಂಡು ಅಜ್ಜಿ ಅಜ್ಜಿ ಅಂತ ಕರೀತಾಳೆ. ಒಳಗಿನಿಂದ ಯಾರೋ ಕೆಮ್ಮುತ್ತಿರುವ ಶಬ್ದಗಳು ಕೇಳಿಸ್ತಾ ಇದ್ವು. ಸ್ವಲ್ಪ ಸಮಯದಲ್ಲೇ ಸುಮಾರು 70 ವರ್ಷದ ವಯಸ್ಸಾದ ಅಜ್ಜಿ ಹೊರಗೆ ಬಂದಿದ್ರು. ಅಜ್ಜಿ ಕಾವ್ಯಾಳ ಜೊತೆಯಲ್ಲಿ ನಿಂತಿದ್ದ ಆ ಕೋಟೀಶ್ವರನನ್ನು ನೋಡಿ ಒಂದು ಕ್ಷಣ ಗಾಬರಿಯಾಗಿದ್ಲು. ಏನಾಯ್ತು ಸರ್, ನಮ್ಮ ಮಗು ಏನಾದರೂ ಮಾಡಿದ್ಲಾ ಅಂತ ಅವರು ಗಾಬರಿಯಾಗಿ ಕೇಳ್ತಾರೆ. ಅಷ್ಟರಲ್ಲೇ ಕಾವ್ಯ ಹೇಳ್ತಾಳೆ, ಇಲ್ಲ ಅಜ್ಜಿ, ನಾನೇನು ಮಾಡಿಲ್ಲ. ಇವರು ನನ್ನ ಎಲ್ಲ ಹೂಗಳನ್ನು ಕೊಂಡುಕೊಂಡಿದ್ದಾರೆ ಮತ್ತು ನಿಮ್ಮನ್ನು ನೋಡಬೇಕು ಅಂತ ಇಲ್ಲಿಗೆ ಬಂದಿದ್ದಾರೆ. ಅಜ್ಜಿಗೆ ನಂಬಿಕೆನೇ ಬರಲಿಲ್ಲ.
ಇಷ್ಟೊಂದು ಶ್ರೀಮಂತ ವ್ಯಕ್ತಿ ನಮ್ಮ ಮನೆಯ ಬಳಿ ಯಾಕೆ ಬಂದಿದ್ದಾರೆ ಅಂತ ಆಕೆ ಸಂಕೋಚದಿಂದಲೇ ಹೇಳಿದ್ರು. ಕುಳಿತುಕೊಳ್ಳಿ ಸರ್. ಗುಡಿಸಲಿನ ಒಳಗೆ ಒಂದೇ ಒಂದು ಸಣ್ಣದಾಗದ ಚಾಪೆ, ಒಂದು ಸಣ್ಣ ಸ್ಟವ್, ಕೆಲವೊಂದು ಪಾತ್ರೆ ಸಾಮಾನುಗಳು ಮಾತ್ರ ಇದ್ವು. ರಾಮ್ ಗೋಪಾಲ್ ಅವರು ಅಲ್ಲೇ ನೆಲದ ಮೇಲೆ ಕುಳಿತುಕೊಳ್ತಾರೆ. ಅಜ್ಜಿಗೆ ಇದನ್ನು ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಗಿತ್ತು. ಈಗಿನ ಕಾಲದಲ್ಲೂ ಇಂಥ ಮನುಷ್ಯರು ಇದ್ದಾರಾ ಅಂತ. ಅಜ್ಜಿ ಕಾವ್ಯಳನ್ನು ನೋಡ್ತಾ ಇದ್ರು. ಇದೆಲ್ಲವೂ ಏನು ಅನ್ನೋ ಥರ. ಆಗಲೇ ರಾಮ್ ಗೋಪಾಲ್ ಅವರು ಹೇಳ್ತಾರೆ, ಕಾವ್ಯ ಓದ್ಕೋಬೇಕು, ಶಾಲೆಗೆ ಹೋಗ್ಬೇಕು ಅಂತ ನಾನು ಅಂದುಕೊಳ್ತಾ ಇದ್ದೀನಿ. ಈ ಮಗುವಿನ ಎಲ್ಲಾ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಅಂತ ಹೇಳ್ತಾರೆ. ಸರೋಜಮ್ಮ ಒಂದು ಕ್ಷಣ ಸೈಲೆಂಟ್ ಆಗಿಬಿಟ್ಟಿದ್ರು. ಅವರ ಕಣ್ಣುಗಳಲ್ಲಿ ಎಷ್ಟೊಂದು ಭಾವನೆಗಳು ಕಾಣಿಸ್ತಾ ಇದ್ವು. ಅವರ ಮುಖದಲ್ಲಿ ಭಯ, ಸಂದೇಹ ಎಲ್ಲವೂ ಕಾಣಿಸ್ತಾ ಇತ್ತು. ಆಕೆ ನೇರವಾಗಿ ಹೇಳಿದ್ಲು, ತುಂಬಾ ಜನ ಇದೇ ರೀತಿಯ ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ಫೋಟೋಗಳನ್ನು ಸಹ ತೆಗೆದುಕೊಂಡಿದ್ದಾರೆ, ಹೆಸರುಗಳನ್ನು ಬರೆದುಕೊಂಡು ಹೋಗಿದ್ದಾರೆ. ಆದರೆ ಯಾರು ಇದುವರೆಗೂ ವಾಪಸ್ ಬರಲಿಲ್ಲ. ನಾವು ಮಾತ್ರ ಅವರು ಬರ್ತಾರೆ, ನಮ್ಮ ಮಗುವಿನ ಜೀವನ ಸರಿ ಹೋಗುತ್ತೆ ಅಂತ ಕಾಯುತ್ತಾ ಕುಳಿತಿದ್ದೇವೆ. ರಾಮ್ ಗೋಪಾಲ್ ಅವರು ತಲೆ ಆಡಿಸುತ್ತಾ, ನನಗೆ ಅರ್ಥವಾಗುತ್ತೆ ತಾಯಿ, ನಿಮ್ಮ ನೋವು. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ನಾನು ಈ ಮಗುವನ್ನು ಎಲ್ಲೂ ಕರೆದುಕೊಂಡು ಹೋಗ್ತಾ ಇಲ್ಲ. ಈ ಮಗು ಇಲ್ಲೇ ನಿಮ್ಮ ಜೊತೆನೇ ಇರ್ತಾಳೆ. ನಾನು ಇಲ್ಲೇ ಹತ್ತಿರದ ಶಾಲೆಯಲ್ಲಿ ಈ ಮಗುವಿನ ಅಡ್ಮಿಷನ್ ಅನ್ನು ಮಾಡಿಸ್ಕೊಡ್ತೀನಿ. ನೇರವಾಗಿ ನಾನು ಶಾಲೆಗೇನೆ ಪೇ ಮಾಡ್ತೀನಿ. ಪ್ರತಿ ತಿಂಗಳು ಮನೆಗೆ ರೇಷನ್ ಮತ್ತು ನಿಮ್ಮ ಔಷಧಿಗಳನ್ನು ಸಹ ತಂದು ಕೊಡ್ತೀನಿ. ಈ ಮಾತುಗಳನ್ನು ಕೇಳಿ ಸರೋಜಮ್ಮನವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ಅವರು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುತ್ತಾ, ಸರ್, ಇದೆಲ್ಲ ನೀವು ಯಾಕೆ ಮಾಡಬೇಕು? ಇದೆಲ್ಲ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಅಂತ ನೇರವಾಗಿ ಕೇಳ್ತಾರೆ. ಆಕೆಯ ಮಾತುಗಳಲ್ಲಿ ಧೈರ್ಯ ಮತ್ತು ಅನುಮಾನ ಕೂಡ ಇತ್ತು. ರಾಮ್ ಗೋಪಾಲ್ ಅವರು ಹೇಳಿದ್ರು, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನನ್ನ ಅಮ್ಮ ಬಯಸಿದ್ರು ನಾನು ಯಾವುದಾದರೂ ಮಕ್ಕಳಿಗೆ ಓದುವುದರಲ್ಲಿ ಸಹಾಯ ಮಾಡಬೇಕು ಅಂತ. ನಾನು ಕೆಲಸದಲ್ಲಿ ಎಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೆ ಅಂದರೆ ನನಗೆ ಸಮಯವೇ ಸಿಗಲಿಲ್ಲ. ಆದರೆ ಈ ದಿನ ಈ ಮಗುವನ್ನು ನೋಡಿ ನನಗೆ ಅನ್ನಿಸಿತ್ತು, ಈಗ ಅಮ್ಮನ ಮಾತು ನಾನು ನೆರವೇರಿಸಬಹುದು ಅಂತ. ಕಾವ್ಯ ಅಲ್ಲೇ ನಿಂತುಕೊಂಡು ಅವರಿಬ್ಬರನ್ನು ಗಮನಿಸ್ತಾ ಇದ್ಲು. ಅವಳಿಗೆ ಅವಳ ಮಾತುಗಳು ಅರ್ಥವಾಗ್ತಾ ಇರಲಿಲ್ಲ. ಆದರೆ ಶಾಲೆಗೆ ಹೋಗಬೇಕು ಎನ್ನುವ ಮಾತುಗಳು ಮಾತ್ರ ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು. ಆಗಲೇ ಸರೋಜಮ್ಮ ಕೇಳ್ತಾರೆ, ಇವತ್ತು ನೀವು ಹೇಳಿ ಹೋಗ್ತೀರಾ, ನಾಳೆ ನೀವು ಬರಲಿಲ್ಲ ಅಂದರೆ? ಅಷ್ಟರಲ್ಲೇ ರಾಮ್ ಗೋಪಾಲ್ ಅವರು ತಮ್ಮ ಅಸಿಸ್ಟೆಂಟ್ ಅನ್ನು ಕರೀತಾರೆ. ಅವರ ಬಳಿ ಇದ್ದ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ತೆಗೆದುಕೊಂಡು ಸರೋಜಮ್ಮನ ಕೈಗೆ ಕೊಡ್ತಾರೆ. ಇದು ನನ್ನ ಆಫೀಸ್ನ ನಂಬರ್ ಮತ್ತು ಅಡ್ರೆಸ್. ನೀವು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು. ನಾಳೆ ಬೆಳಿಗ್ಗೆ ನಾನು ಖುದ್ದಾಗಿ ಇಲ್ಲಿ ಬರ್ತೀನಿ ಶಾಲೆಯಲ್ಲಿ ಮಾತನಾಡಲು. ಸರೋಜಮ್ಮನವರು ನಡುಗುತ್ತಿರುವ ಕೈಗಳಿಂದಲೇ ಆ ಕಾರ್ಡನ್ನು ತೆಗೆದುಕೊಳ್ತಾರೆ. ಅವರಿಗೆ ಓದಲು ಬರೆಯಲು ಬರೋದಿಲ್ಲ. ಆದರೆ ಅವರು ಎಷ್ಟೋ ವಿಶ್ವಾಸದಿಂದ ಆ ಕಾರ್ಡನ್ನು ನೋಡುತ್ತಾ ನಿಂತ್ಕೊಂಡಿದ್ರು. ಆಗಲೇ ಕಾವ್ಯ ಹೇಳ್ತಾಳೆ, ಅಜ್ಜಿ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಾ? ಆ ಮಗುವಿನ ಕಣ್ಣುಗಳಲ್ಲಿ ಎಷ್ಟೊಂದು ಸಂತೋಷ ತುಂಬಿ ಹೋಗಿತ್ತು. ಸರೋಜಮ್ಮ ಹೇಳ್ತಾರೆ, ಈ ಸಾರು ಸತ್ಯ ಹೇಳ್ತಾ ಇದ್ರೆ ನಾಳೆಯಿಂದ ನೀನು ಖಂಡಿತ ಸ್ಕೂಲ್ಗೆ ಹೋಗಬಹುದು. ರಾಮ್ ಗೋಪಾಲ್ ಅವರು ಕಾವ್ಯಳನ್ನು ನೋಡಿ ಹೇಳ್ತಾರೆ, ಕೇವಲ ಶಾಲೆಗೆ ಹೋಗೋದು ಮಾತ್ರವಲ್ಲ, ಜೀವನದಲ್ಲಿ ನೀನು ಏನಾದರೂ ಆಗಬೇಕು ಅಂದುಕೊಂಡಿದ್ರೆ ಖಂಡಿತ ಅದು ಆಗಬಹುದು ಅಂತ ಹೇಳ್ತಾರೆ. ಯಾವಾಗಲೂ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಮ್ಮ. ಇದು ಯಾವುದೋ ಚಮತ್ಕಾರವಾಗಿರಲಿಲ್ಲ, ಯಾವುದೋ ನಾಟಕವೂ ಆಗಿರಲಿಲ್ಲ. ಒಂದು ಒಳ್ಳೆಯ ಮನುಷ್ಯ ಒಂದು ಮಗುವಿನ ಜೀವನಕ್ಕೆ ಮಾಡಿದಂತಹ ಒಂದು ಉಪಕಾರವಾಗಿತ್ತು ಅಷ್ಟೇ. ಕಾವ್ಯಗೆ ಆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಅವಳು ಪದೇ ಪದೇ ಯೋಚಿಸ್ತಾ ಇದ್ಲು, ನಿಜವಾಗಿಯೋ ನಾನು ನಾಳೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತೀನಾ? ನಾನೇನಾದರೂ ಕನಸು ಕಾಣ್ತಾ ಇದ್ದೀನಾ ಎಂದು ರಾತ್ರಿ ಎಲ್ಲ ಯೋಚಿಸ್ತಾನೆ ಮಲಗಿದ್ಲು. ಬೆಳಿಗ್ಗೆ ಸರೋಜಮ್ಮ ಎದ್ದಾಗ ಕಾವ್ಯ ತಕ್ಷಣ ಕೇಳ್ತಾಳೆ, ಅಜ್ಜಿ, ಅವರು ಖಂಡಿತ ಬರ್ತಾರೆ ತಾನೆ? ಗೊತ್ತಿಲ್ಲ ಮಗಳೇ, ನಾವು ನಂಬಿಕೆ ಇಟ್ಕೋಬೇಕು ಅಷ್ಟೇ. ಆದರೆ ಅತಿಯಾಗಿ ಆಸೆ ಪಡಬಾರ್ದು ಅಂತ ಅಜ್ಜಿ ಎಚ್ಚರಿಸ್ತಾರೆ. ಯಾಕೆಂದರೆ ಸರೋಜಮ್ಮನವರು ಜೀವನದಲ್ಲಿ ಅದೆಷ್ಟೋ ಏರಿಳಿತಗಳನ್ನು, ಅದೆಷ್ಟೋ ಮುರಿದ ಪ್ರಮಾಣಗಳನ್ನು ಸಹ ನೋಡಿದ್ರು. 8 ಗಂಟೆಯ ಸಮಯಕ್ಕೆ ಆ ಗಲ್ಲಿಗಳಲ್ಲಿ ಒಂದು ಕಾರು ಬಂದು ನಿಂತ್ಕೊಳ್ಳುತ್ತೆ. ಆ ಸ್ಥಳದಲ್ಲಿ ಆ ದೊಡ್ಡ ಕಾರನ್ನು ನೋಡಿ ಅಲ್ಲಿದ್ದವರೆಲ್ಲ ಆಶ್ಚರ್ಯವಾಗಿ ನೋಡ್ತಾ ನಿಂತ್ಕೊಂಡಿದ್ರು. ಆಗಲೇ ರಾಮ್ ಗೋಪಾಲ್ ಅವರು ತುಂಬಾ ಸಿಂಪಲ್ ಆಗಿ ಬಿಳಿ ಬಟ್ಟೆಯಲ್ಲಿ ಅಲ್ಲಿಗೆ ಬರ್ತಾರೆ. ಅವರು ಕಾವ್ಯಾಳ ಗುಡಿಸಿಲ ಬಳಿ ಬಂದು ಕಾವ್ಯಗೆ ಹೇಳ್ತಾರೆ, ಹೋಗೋಣವಾ ಕಾವ್ಯ? ಕಾವ್ಯ ರೆಡಿಯಾಗಿ ಕಾಯ್ತಾ ಇದ್ಲು ಅವರಿಗಾಗಿ. ಸರೋಜಮ್ಮ ಕೂಡ ಈಗ ಅವರ ಜೊತೆ ಶಾಲೆಗೆ ಹೋಗ್ತಾಳೆ. ಹತ್ತಿರದಲ್ಲೇ ಇರುವ ದೊಡ್ಡ ಶಾಲೆಯದು ಇಂಗ್ಲಿಷ್ ಮೀಡಿಯಂ. ಅಲ್ಲೇ ದೊಡ್ಡದಾದಂತಹ ಒಂದು ಗ್ರೌಂಡ್ ಕೂಡ ಇತ್ತು ಮಕ್ಕಳು ಆಟವಾಡಿಕೊಳ್ಳಲು. ರಾಮ್ ಗೋಪಾಲ್ ಅವರು ಪ್ರಿನ್ಸಿಪಲ್ ಜೊತೆ ಮಾತನಾಡಿ ಎಲ್ಲ ಫಾರ್ಮಾಲಿಟೀಸ್ ಅನ್ನು ಪೂರ್ತಿ ಮಾಡಿದ್ರು.
ಫಾರಂ ಅನ್ನು ಫಿಲ್ ಮಾಡಬೇಕಾದ್ರೆ ತಂದೆ ತಾಯಿ ಹೆಸರು ಇರುವ ಜಾಗದಲ್ಲಿ ರಾಮ್ ಗೋಪಾಲ್ ಅವರು ಹೇಳ್ತಾರೆ, ಸರೋಜಮ್ಮನ ಹೆಸರು ಬರೆಯಿರಿ ಅಂತ. ಸರೋಜಮ್ಮ ಗಾಬರಿಯಾಗಿ ಕೇಳ್ತಾರೆ, ಸರ್ ನನಗೆ ಓದೋದಕ್ಕೆ ಬರೆಯೋಕೆ ಬರೋದಿಲ್ಲ ಅಂತ. ಅಮ್ಮ ನೀವು ಏನು ಯೋಚನೆ ಮಾಡಬೇಡಿ, ಎಲ್ಲವನ್ನು ಅವರೇ ನೋಡಿಕೊಳ್ತಾರೆ ಅಂತ ಹೇಳ್ತಾರೆ ರಾಮ್ ಗೋಪಾಲ್ ಅವರು. ಕಾವ್ಯಗೆ ಶಾಲೆಯಿಂದ ಪುಸ್ತಕ ಮತ್ತು ಬಟ್ಟೆಗಳ ಬಿಲ್ಲನ್ನು ಕೊಡ್ತಾರೆ. ಎಲ್ಲವನ್ನು ಕೊಂಡುಕೊಳ್ಳಲು ಅರೇಂಜ್ಮೆಂಟ್ಸ್ ಮೊದಲೇ ರೆಡಿಯಾಗಿತ್ತು. ಕಾವ್ಯಾಳ ಯೂನಿಫಾರ್ಮ್ ಅನ್ನು ನೋಡಿ ಆ ಮಗುವಿನ ಕಣ್ಣಲ್ಲಿ ಎಷ್ಟೊಂದು ಸಂತೋಷ. ಅವಳು ಪದೇ ಪದೇ ಆ ಬಟ್ಟೆಯನ್ನು ಮುಟ್ಟಿ ಮುಟ್ಟಿ ನೋಡ್ಕೊಳ್ತಾ ಇದ್ಲು. ಇದು ನನ್ನ ಬಟ್ಟೆನಾ ಅಂತ. ರಾಮ್ ಗೋಪಾಲ್ ಅವರು ಹೇಳ್ತಾರೆ, ಇದೆಲ್ಲ ನಿನ್ನದೇ, ಇನ್ನು ಮುಂದೆ ನೀನು ಪ್ರತಿದಿನ ಇಲ್ಲಿಗೆ ಬಂದು ಚೆನ್ನಾಗಿ ಓದ್ಕೋಬೇಕು ಅಂತ. ಶಾಲೆಯಲ್ಲಿ ಮೊದಲು ಕಾವ್ಯಗೆ ತುಂಬಾ ಕಷ್ಟವಾಗ್ತಾ ಇತ್ತು. ಕಾವ್ಯಗೆ ಅಕ್ಷರಗಳನ್ನು ಗುರುತಿಸುವುದು, ಓದುವುದು, ಬರೆಯುವುದು ತುಂಬಾ ಕಷ್ಟವಾಗ್ತಾ ಇತ್ತು. ಇಂಗ್ಲಿಷ್ ಪದಗಳು ಅವಳಿಗೆ ತುಂಬಾ ಕಠಿಣ ಅನ್ನಿಸ್ತಾ ಇದ್ವು. ಎಷ್ಟೋ ಬಾರಿ ಕಾವ್ಯ ಕುಳಿತುಕೊಂಡು ಜೋರಾಗಿ ಅಳ್ತಾ ಇದ್ಲು. ಮನೆಯಲ್ಲಿ ಸರೋಜಮ್ಮ ಕಾವ್ಯಾಳ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರು. ದಿನಪೂರ್ತಿ ಶಾಲೆಯಲ್ಲಿ ಏನೇನು ನಡೆಯಿತು ಅಂತ. ವಾರಕ್ಕೆ ಒಂದು ಬಾರಿ ರಾಮ್ ಗೋಪಾಲ್ ಅವರು ಕಾವ್ಯಾಳನ್ನು ನೋಡಲು ಆ ಗುಡಿಸಲಿಗೆ ಕೂಡ ಬರ್ತಾ ಇದ್ರು. ಸರೋಜಮ್ಮ ಮತ್ತು ರಾಮ್ ಗೋಪಾಲ್ ಅವರು ಕಾವ್ಯಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವಳಿಗೆ ಧೈರ್ಯ ತುಂಬ್ತಾ ಇದ್ರು. ಕಾವ್ಯ ಪ್ರತಿಯೊಂದು ಅಕ್ಷರವನ್ನು ತುಂಬಾ ಕಷ್ಟಪಟ್ಟು ಓದ್ಕೊಳ್ತಾ ಇದ್ಲು. ಅವಳಲ್ಲಿ ಈಗ ಒಂದು ಧೈರ್ಯ ಬಂದಿತ್ತು. ಓದಿಕೊಳ್ಳಲು ಅವಳಿಗೆ ಈಗ ತುಂಬಾ ಸುಲಭ ಮತ್ತು ಇಷ್ಟ ಕೂಡ ಆಗ್ತಾ ಇತ್ತು. ಒಂದು ದಿನ ಶಾಲೆಯಲ್ಲಿ ಟೀಚರ್ ಕೇಳ್ತಾರೆ, ನೀವೆಲ್ಲ ದೊಡ್ಡವರಾದ್ಮೇಲೆ ಏನು ಆಗ್ಬೇಕು ಅಂದ್ಕೊಳ್ತಾ ಇದ್ದೀರಾ ಅಂತ. ಮಕ್ಕಳೆಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನು ಹೇಳ್ತಾ ಇದ್ರು. ಒಬ್ಬರು ಡಾಕ್ಟರ್, ಇಂಜಿನಿಯರ್, ಪೊಲೀಸ್, ಟೀಚರ್ ಎಂದು. ಕಾವ್ಯ ಸ್ವಲ್ಪ ಸಮಯ ಯೋಚಿಸುತ್ತಾ ನಂತರ ಹೇಳಿದ್ಲು, ನಾನು ಮಕ್ಕಳಿಗೆ ಓದಿಕೊಳ್ಳಲು ಸಹಾಯ ಮಾಡಬೇಕು, ಆ ರೀತಿ ಆಗಬೇಕು ಅಂತ ಹೇಳ್ತಾಳೆ. ಅವಳ ಮಾತುಗಳನ್ನು ಟೀಚರ್ಗೆ ಏನೂ ಅರ್ಥವಾಗಲಿಲ್ಲ. ಅಲ್ಲಿದ್ದ ಮಕ್ಕಳು ಸಹ ಅವಳನ್ನು ನೋಡಿ ನಗ್ತಾ ಇದ್ರು. ಆದರೆ ಅವಳಿಗೆ ಮಾತ್ರ ಅರ್ಥವಾಗಿತ್ತು, ನಾನು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ. ಮೊದಲು ತುಂಬಾ ಕಷ್ಟವಾಗಿದ್ರು ಕಾವ್ಯ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅವಳು ಎಷ್ಟೋ ಕಷ್ಟಪಟ್ಟು ಓದ್ಕೊಳ್ತಾ ಇದ್ಲು. ಬೆಳಿಗ್ಗೆ ಶಾಲೆಗೆ ಹೋಗಿ ಶಾಲೆ ಮುಗಿದ ನಂತರ ಮನೆಯಲ್ಲಿ ಅಜ್ಜಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ಲು. ಸಾಯಂಕಾಲ ಬೀದಿ ದೀಪದ ಕೆಳಗೆ ಕುಳಿತು ಓದ್ಕೊಳ್ಳುತ್ತಾ ಅಲ್ಲೇ ಹೋಮ್ವರ್ಕ್ ಕೂಡ ಮಾಡ್ತಾ ಇದ್ಲು. ಅಕ್ಕಪಕ್ಕದವರೆಲ್ಲ ಈಗ ಕಾವ್ಯಾಳನ್ನು ನೋಡಿ ಹೂ ಮಾರುವ ಹುಡುಗಿ ಎಂದು ಹೇಳ್ತಾ ಇರಲಿಲ್ಲ. ಈಗ ಅವರೆಲ್ಲರೂ ಈ ಹುಡುಗಿ ಶಾಲೆಗೆ ಹೋಗ್ತಾಳೆ ಅಂತ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇದ್ರು. ರಾಮ್ ಗೋಪಾಲ್ ಅವರು ಮಾಡಿದ ಪ್ರಾಮಿಸ್ ಅನ್ನು ಅವರು ನಿಭಾಯಿಸಿದ್ರು. ಪ್ರತಿ ತಿಂಗಳು ಟೈಮ್ ಕರೆಕ್ಟ್ ಆಗಿ ಶಾಲೆಗೆ ಫೀಸನ್ನು ಕಟ್ತಾ ಇದ್ರು. ಮನೆಗೆ ರೇಷನ್ ಮತ್ತು ಸರೋಜಮ್ಮನಿಗೆ ಬೇಕಾದ ಔಷಧಿಗಳನ್ನು ಸಹ ಕಳಿಸ್ಕೊಡ್ತಾ ಇದ್ರು. ರಾಮ್ ಗೋಪಾಲ್ ಅವರು ಕಾವ್ಯಗೆ ಹೇಳ್ತಾ ಇದ್ರು, ನೀನು ಕಷ್ಟಪಟ್ಟು ಓದ್ಕೋಬೇಕು ಅಂತ. ಆದರೆ ಅವರು ಯಾವತ್ತೂ ಹೇಳಲಿಲ್ಲ, ನಾನು ನಿನಗೆ ಇದು ಮಾಡಿದ್ದೀನಿ, ಇದು ನನ್ನ ಋಣ ನಿನ್ನ ಮೇಲಿದೆ ಅಂತ. ಕಾವ್ಯ ಈಗ ಕಾಲೇಜಿಗೆ ಕೂಡ ಹೋಗ್ತಾ ಇದ್ಲು. ಅವಳು ಕಾಲೇಜು ಸೇರಿಕೊಂಡ ನಂತರ ಆ ಗುಡಿಸಲ ಬಳಿ ಇದ್ದ ಮಕ್ಕಳಿಗೆ ಫ್ರೀಯಾಗಿ ಓದುವುದನ್ನು ಬರೆಯುವುದನ್ನು ಹೇಳ್ಕೊಡ್ತಾ ಇದ್ಲು. ಆ ದಿನ ಕಾವ್ಯ ದೇವಸ್ಥಾನಕ್ಕೆ ಹೋದಾಗ ಆ ಮೂಲೆಯಲ್ಲಿ ಯಾರೋ ಒಂದು ಸಣ್ಣ ಹೆಣ್ಣು ಮಗು ಹೂಗಳನ್ನು ಮಾರ್ತಾ ಇದ್ಲು. ಕಾವ್ಯಗೆ ಆ ಮಗುವನ್ನು ನೋಡಿ ತನ್ನ ಹಳೆಯದೆಲ್ಲವೂ ನೆನಪು ಬಂದಿತ್ತು. ಕಾವ್ಯ ನೇರವಾಗಿ ಆ ಮಗುವಿನ ಬಳಿ ಹೋಗಿ ಕೇಳ್ತಾಳೆ, ಸ್ಕೂಲ್ಗೆ ಹೋಗ್ತೀಯಾ ಅಂತ. ಇಲ್ಲ, ಸ್ಕೂಲ್ಗೆ ಹೋದ್ರೆ ಊಟ ಯಾರು ಕೊಡ್ತಾರೆ ಎಂದು ಆ ಮಗು ಅಮಾಯಕವಾಗಿ ಹೇಳ್ತಾ ಇತ್ತು. ಕಾವ್ಯಗೆ ತನ್ನನ್ನು ತಾನು ಅಲ್ಲಿ ನೋಡಿಕೊಂಡ ಹಾಗೆ ಅನ್ನಿಸ್ತಾ ಇತ್ತು. ಕಾವ್ಯ ಹೇಳ್ತಾಳೆ, ನೀನು ಸ್ಕೂಲ್ಗೆ ಹೋಗ್ಬೇಕು ಅಂತ ನಿನಗೆ ಆಸೆ ಇದ್ರೆ ಸಾಯಂಕಾಲ ದೇವಸ್ಥಾನದ ಹಿಂದೆ ಇರುವ ಗುಡಿಸಲಿಗೆ ಬಾ, ನಾನು ನಿನಗೆ ಓದೋದನ್ನ ಬರೆಯೋದನ್ನ ಹೇಳ್ಕೊಡ್ತೀನಿ ಅಂತ ಕರೀತಾಳೆ. ಆ ದಿನ ರಾಮ್ ಗೋಪಾಲ್ ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ರು. ಅವರು ನೋಡ್ತಾರೆ, ಕಾವ್ಯ ಮಕ್ಕಳ ಮಧ್ಯೆ ಕುಳಿತುಕೊಂಡಿದ್ಲು. ಅಲ್ಲಿ ಮಕ್ಕಳಿಗೆ ಅವಳು ಓದಿಸ್ತಾ ಇರೋದನ್ನ ಅದನ್ನು ನೋಡಿ ಅವರು ಎಷ್ಟೋ ಸಂತೋಷ ಪಡ್ತಾರೆ. ಅವರು ನೇರವಾಗಿ ಈಗ ಆ ಮಕ್ಕಳ ಬಳಿಗೆ ಬಂದು ಹೇಳ್ತಾರೆ, ಕಾವ್ಯ ನೀನು ನನಗಿಂತ ತುಂಬಾ ಮುಂದೆ ಹೊರಟೋಗಿದೀಯಾ ಅಂತ. ಕಾವ್ಯ ಅವರ ಮಾತುಗಳನ್ನು ಕೇಳಿ ನಗುತ್ತಾ ಹೇಳಿದ್ಲು, ಆ ದಿನ ನೀವು ನನ್ನನ್ನು ನೋಡಿ ನಿಂತಿರ್ಲಿಲ್ಲ ಅಂದ್ರೆ ಈ ದಿನ ನಾನು ಕೂಡ ನಿಲ್ತಾ ಇರಲಿಲ್ಲ. ರಾಮ್ ಗೋಪಾಲ್ ಅವರು ನಗುತ್ತಾ ಹೇಳ್ತಾರೆ, ನಾನು ಕೇವಲ ಶುರು ಮಾಡಿದೆ ಅಮ್ಮ, ಅಷ್ಟೇನೆ, ದಾರಿಯನ್ನು ನೀನೇ ಹಾಕಿಕೊಂಡಿದ್ದೀಯಾ. ಕಾವ್ಯಗೆ ಈಗ ಅರ್ಥವಾಗಿತ್ತು, ನಿಜವಾದ ಶ್ರೀಮಂತಿಕೆ ದುಡ್ಡಿನಲ್ಲಿ ಇರೋದಿಲ್ಲ, ಕೈಲಾಗದವರಿಗೆ ಬಡವರಿಗೆ ಸಹಾಯ ಮಾಡುವುದರಲ್ಲಿಯೇ ಇರುತ್ತೆ ಅಂತ. ವಿದ್ಯೆ ಇಲ್ಲದವರಿಗೆ ವಿದ್ಯೆ ಕೊಟ್ಟರೆ ನಮ್ಮ ಊರು ಮಾತ್ರವಲ್ಲ, ನಮ್ಮ ದೇಶ ಕೂಡ ಮುಂದೆ ಹೋಗುತ್ತೆ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.